ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಹೊಸದಾಗಿ ವಿಡಿಯೋ ನೋಡುವವರು ಕೇಳ್ತಾ ಇರ್ತೀರಿ ಕಮೆಂಟ್ಸ್ ಅಲ್ಲಿ, ದೊಡ್ಡ ಮಗಳು ಏನ್ ಮಾಡ್ತಿದ್ದಾರೆ ಅಂತೇಳಿ. ಅವರು ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಮಗಳಿಗೆ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲಿನ ವಿಡಿಯೋವನ್ನೆಲ್ಲ ಕ್ಯಾಪ್ಚರ್ ಮಾಡಿದಾಳೆ. How do you think about the polish of this? As I mentioned it to you, the implementation of new technology, whatever is there, we have to follow that one. And based on the FDA... ಇವತ್ತು ಫ್ರೈಡೆ, ಹಾಗೆ ನಾವು ಇಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತೇಳಿ ಎಲ್ಲರೂ ಹೊರಡಿದ್ದೀವಿ. ತುಂಬ ಖುಷಿ ಆಗ್ತದೆ ದೇವಿ ದೇವಸ್ಥಾನಕ್ಕೆ ಫ್ರೈಡೆ ಹೋದರೆ ತುಂಬ ಒಳ್ಳೆಯದು. ಎಲ್ಲರೂ ಹೊರಡ್ತಿದ್ದ ಆಯ್ತಾ ನಿಮ್ದೆಲ್ಲ? ಎಲ್ಲರೂ ಹೊರಡ್ತಿದ್ದಾರೆ. ಇದ್ರ ಜೊತೆಗೆ ಒಂದು ಡೈಲಾಗ್ ಇತ್ತು, ಹಾಗೆ ಡೈಲಾಗನ್ನು ಬೇಗ ಮುಗಿಸಿದೆ ಮಾಡಿ. ನೋಡ್ಬೇಕು ಅದಿನ್ನು ಹೇಗೆ ಬಂದಿದೆ ಏನಂತ, ಅದು ಕೂಡ ನೋಡಲಿಲ್ಲ. ಅದ ಹೇಗೆ ಬಂದಿದೆ ಅಂತ ಹೇಳಿ ಗೊತ್ತಿಲ್ಲ, ಯಾಕೆ ಹೇಳಿದ್ರೆ ಅದನ್ನು ನೋಡಿದ್ರೆ ಲೇಟ್ ಆಗ್ತದೆ. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಒಂದು ಮೈಂಡಿಗೆ ತುಂಬ ರಿಫ್ರೆಶ್ ಆಗ್ತದೆ ದೇವಸ್ಥಾನಕ್ಕೆ ಹೋದ್ರೆ. ಸೊ ಈಗ ಹೊರಟದು ನಾವು. ಬಾಗಿಲೆಲ್ಲ ಒಳಾಗ್ತದೆ ನಮ್ಮ ಡಾಕ್ಟರ್ ನೋಡಿ, ನಮ್ಮ ಡಾಕ್ಟರ್ ನೋಡಿ ಮುಂಜಾಗ್ರತಾ ಕ್ರಮ ಎಲ್ಲ ಅವಳು ಮಾಡುದು. ಮೊನ್ನೆ ಒಂದು ವಿಡಿಯೋದಲ್ಲಿ ನನ್ನ ಗಂಡ ಹೇಳಿದ್ರು ಫ್ಯಾಷನ್ ಡಿಸೈನರ್ ಅಂತ, ಅದು ತಮಾಷೆಗೆ ಆಯ್ತಾ? ಅಂದ್ರೆ ಇದ್ದಾಳೆ ಆರ್ಟಿಸ್ಟ್, ಫ್ಯಾಷನ್ ಡಿಸೈನರ್, ಮತ್ತೆ ಇದು ನಮ್ಮ ಫುಲ್ ಸೇಫ್ಟಿ ಪ್ರಿಕಾಷನ್, ನಮ್ಮ ಮನೆಯದು, ಮತ್ತೆ ಡಾಕ್ಟರ್ ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ಅವಳಿದ್ದಾಳೆ. ಹಾಗೆ ಅದಕ್ಕೆ ಹೇಳಿದ ಆಲ್ರೌಂಡರ್ ಅಲ್ಲ, ಹಾಗೆ ಏನಾದ್ರೂ ಹೇಳಿಕೊಂಡಿರ್ತಾರೆ ಹಾಗೆ ಮಾತಾಡ್ತಾ ಇದ್ದಾರೆ ತಮಾಷೆಗೆ. ಅಂದ್ರೆ ಅವಳು ಎಲ್ಲದ್ರಲ್ಲಿ ಕೂಡ ಇದ್ದಾಳೆ, ಒಂದು ಫ್ಯಾಷನ್ ಕೂಡ ಮಾಡ್ತಾಳೆ, ಅದೆಲ್ಲ ಎಲ್ಲ ಆಲ್ರೌಂಡರ್. ಆದ್ರೂ ಮೇನ್ ಡಾಕ್ಟರ್ ಆಯ್ತಾ ಅವಳು. ಅದನ್ನ ಇನ್ನೊಮ್ಮೆ ನಾನು ಹೇಳಿದ್ದು, ಮೇನ್ ಡಾಕ್ಟರ್ ಅವರು. ಹಾಗೆ ಮೊನ್ನೆ ಒಂದು ಮ್ಯಾರೇಜ್ ಹೋಗ್ತಿದ್ದೇವಲ್ಲ, ಹೊರಡ್ತಿದ್ದೇವಲ್ಲ, ಸೊ ಆಗ ನಾವೀಗೆ ಮಾತಾಡಿದ್ದು. ಮತ್ತೆ ಈಗ ಹೊರಟದು, ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗುವ. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅಲ್ಲ, ಎಷ್ಟು ಚಂದ ಉಂಟು ನೋಡಿ. ಇಲ್ಲದೆ ತಾವರಿಗೆ ನಾವು ಇಲ್ಲಿ ಕೆರೆ ಹತ್ರ ಹೋಗ್ಬೇಕು ಹೇಳಿಲ್ಲ, ಇಲ್ಲಿ ಬಂದ್ರೆ ತಾವರೆ ನೋಡ್ಬೋದು, ಚಂದ ಉಂಟು. ದೇವಿ ದೇವಸ್ಥಾನಕ್ಕೆ ಬಂದಿವೆ. ಈಗ ರಾತ್ರಿ ಅಲ್ಲಿ ಶುಕ್ರವಾರ ದಿವಸ ವಿಶೇಷ ಪೂಜೆಗಳಿರ್ತದೆ, ಒಬ್ಬೊಬ್ಬರ ಲೆಕ್ಕದಲ್ಲಿ ವಿಶೇಷ ಪೂಜೆಗಳಿರ್ತದೆ, ಮತ್ತು ಅನ್ನದಾನ ಎಲ್ಲ ಇರ್ತದೆ. ಹಾಗೆ ನಾವು ಇಲ್ಲಿ ಇವತ್ತು ಬಂದಿದ್ದೇವೆ. ಇವತ್ತು ನಮ್ಮದು ಒಂದು ಮನೆ ಒಕ್ಕಲು ಟೈಮಲ್ಲಿ ನಾವು ಸಹ ಇಲ್ಲಿ ವಿಶೇಷ ಪೂಜೆ ಮಾಡಿದ್ದೇವೆ. ಇಲ್ಲೊಂದು ಹರಕೆ ಹೊತ್ತಿದ್ದೆವು, ಮನೆ ಒಂದು ಕಟ್ಟಿಸಿ ಕೊಟ್ಟರೆ ದೇವರಿಗೆ ಒಂದು ಇದು ಪೂಜೆ ಕೊಡ್ತೇವೆ ಅಂತ, ಒಂದು ವಿಶೇಷ ಪೂಜೆ ಮತ್ತು ಅನ್ನದಾನ ಕೊಡ್ತೇವೆ ಅಂತ. ಹಾಗೆ ನಮ್ಮದೆಲ್ಲ ಚಂದಲ್ಲಿ ಒಂದೇ ವರ್ಷವೆಲ್ಲ ದೇವರು ಅನುಗ್ರಹ ಮಾಡಿದ್ದಾರೆ. ಹಾಗೆ ನಾವು ಕೊಟ್ಟಿದ್ದೇವೆ. ಈಗ ನಾವೀಗ ಇವತ್ತು ಬಂದಿದ್ದೇವೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ. ಹೀಗೆ ಮನಸ್ಸಿಗೆ ಒಂದು ಇವತ್ತೊಂದು ಖುಷಿ ಆಯಿತು. ಹಾಗೆ ಚಿನ್ನ ಹೇಳಿದ್ದು ದೇವಸ್ಥಾನಕ್ಕೆ ಹೋಗೋಲ್ಲ ಡ್ಯಾಡಿ ಶುಕ್ರವಾರ ಇವತ್ತು ಅಂತ ಬೆಳಿಗ್ಗೆ ಹೇಳಿದಲ್ಲ. ಮತ್ತೆ ಈಗ ಮೊನ್ನೆ ಪುತ್ತೂರು ಹೋದಾಗೆ ನೆನಪಾದ ಕೂಡಲೇ ಬಂದಿದ್ದೇವೆ. ಹಾಗೆ ಇವತ್ತು ಇಲ್ಲಿ ಬಂದಿದ್ದೇವೆ ನಮ್ಮ ದೇವಸ್ಥಾನಕ್ಕೆ, ಇಲ್ಲಿ ದೇವಿ ದೇವಸ್ಥಾನಕ್ಕೆ ಇಲ್ಲಿ ಪುತ್ತೂರಲ್ಲಿ. ಮೊದಲೇ ನಾವು ಆಲೋಚನೆ ಮಾಡಿ ಹೋಗ್ಬಾರ್ದು, ಒಮ್ಮೆ ಗೆಸ್ ಮಾಡಿದ ಕೂಡಲೇ ಹೊರಡಿ ಬಿಡ್ಬೇಕು. ಹಾಗೆ ಚಿನ್ನ ಹೇಳಿದಲ್ಲ ನೋಡಿ, ಚಿನ್ನ ನೋಡಿ ಅಲ್ಲ ಚಿನ್ನು, ನಾವು ಹೇಳಿದ್ರಿ ನಾಳೆ ಹೋಗುವ, ನಾಳೆ ಏನಾದ್ರು ಹೋಗುವ ಅಂತ ಹೇಳಿದ್ರೆ ಅದು ಇನ್ನು ಮುಂದೆ ಹೋಗುವ. ಅದಕ್ಕೆ ನಾವು ಚಿನ್ನ ಹೇಳಿದ ಕೂಡ ಆಯ್ತು ಇವತ್ತು ಓಕೆ ಅಂತ. ಚಿನ್ನ ಬೆಳಿಗ್ಗೆ ಹೇಳಿದ್ಲಲ್ಲ ಹಾಗೆ. ಮತ್ತೆ ಈಗ ನಾವು ಇಲ್ಲೇ ಊಟ ಎಲ್ಲ ಮಾಡಿ ಹೋಗುದು ದೇವಸ್ಥಾನದಲ್ಲಿ. ಅನ್ನಪ್ರಸಾದ ಉಂಟು, ಅನ್ನಪ್ರಸಾದ ಎಲ್ಲ ಮಾಡಿಕೊಂಡು ನಾವು ಹೋಗ್ಬಿಟ್ಟೆ. ಇನ್ನು ಆರಂಭ ಆಗ್ಬೇಕು, ಹಾಗೆ ಪೂಜೆ ಅದಷ್ಟೇ ಅಲ್ಲ. ಆಗಿದೆ ಅಲ್ಲ, ಆರಂಭ ಆಗಿದೆ. ತುಂಬಾ ಕ್ಯೂ ಉಂಟಲ್ಲ, ತುಂಬಾ ಜನ ಇದ್ದಾರೆ.
ಹಾಗೆ ನಾವು ಲಾಸ್ಟ್ ಕೊನೆಯಲ್ಲಿ ಹೋಗ್ತೀವಿ ನಮ್ಮ ಸಮಾಧಾನದಲ್ಲಿ ಇಲ್ಲಿ ಸ್ವಲ್ಪ ಕುತ್ಕೊಂಡು ನೋಡಿ ಇವಳು ಒಂದು ಬೇರೆ ಒಂದು ಅವಳದೊಂದು ಫೋಟೋ ತೆಗೆದಿದ್ದಾರೆ. ದೇವರ ಪ್ರಸಾದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಅನ್ನ ಪ್ರಸಾದ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಳ್ಳುವ ಅಂತ. ಇದು ನೋಡಿ, ಇದು ನಾಗಸನ್ನಿ. ನೋಡಿ ಅವರು ದೇವರಿಗೆ ಕೈ ಮುಗಿತಿದ್ದಾರೆ. ಸಿ ಹಿಯರ್. ಅನ್ನ ಪ್ರಸಾದ ಎಲ್ಲ ಆಯಿತು ನಮ್ಮದು. ಈಗೆಲ್ಲ ನಾವೆಲ್ಲ ಹೊರಡೋದು ಈಗ. ಹೋಗುವಲ್ಲ. ತುಂಬ ಮಂದಿ ಸಿಕ್ಕಿದ್ರು ನಮಗೆ, ವಿಶ್ ಮಾಡಿದ್ರು, ಮಾತಾಡಿದ್ರು. ಊಟ ಮಾಡುವಾಗ ಎಲ್ಲವನ್ನು ಮಾತಾಡಿದ್ರು. ಖುಷಿ ಆಯಿತು. ಇನ್ನು ಹೊರಡ್ತೇವೆ ನೋಡಿ ಫ್ರೆಂಡ್ಸ್. ಆಯಿತು ನಮ್ಮದು. ಇನ್ನು ಮನೆಗೆ ಹೊರಟದು. ಇನ್ನು ಎಲ್ಲಿಗಿಲ್ಲ. ಟೈಮು 9:30. ಟೈಮ್ 9:30 ಆಯಿತು. ಇನ್ನೆಲ್ಲಿಗೆ ಹೋಗುದಿಲ್ಲ. ಇನ್ನು ಮನೆಗೆ ಹೋಗಿ ಸ್ವಲ್ಪ ಚಂದ ಫ್ರೆಶ್ ಅಪ್ ಆಗೋರಾಗಿ, ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಹೋದದ್ದು. ನಮಗೆ ಚೆನ್ನಾಗಿ ಮಲಗುದು. ನೋಡಿ, ದೇವಸ್ಥಾನಕ್ಕೆಲ್ಲ ಬಂದರೆ ಒಳ್ಳೇದಾಗ್ತದೆ. ಒಂದು ವಾರಕ್ಕೊಮ್ಮೆ ನೀವು ಕೂಡ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಭಕ್ತಿಯಿಂದ ದೇವರಿಗೆ ಕೈ ಮುಗ್ದು ಪ್ರಾರ್ಥನೆ ಮಾಡಿ. ಅದುವೇ ಇಂಪಾರ್ಟೆಂಟ್. ಪಾಸಿಟಿವ್ ವೈಬ್ ಬರ್ತದೆ, ಖುಷಿ ಆಗ್ತದೆ ಮೈಂಡಿಗೆ ಕೂಡ. ತುಂಬ ಮರುದಿವಸ ಮತ್ತೆ ನಿಮಗೆ ಒಂದು ತಿಂಗಳು ಕೂಡ ಮನಸ್ಸಲ್ಲಿ ಒಂಥರ ರಿಫ್ರೆಶ್ ಮೈಂಡ್ ಇರ್ತದೆ. ಹಾಗೆ ಹೋಗ್ತಾ ಇರಿ, ದೇವಸ್ಥಾನಕ್ಕೆ ಹೋಗ್ತಾ ಇರಿ ಎಲ್ಲರೂ ಕೂಡ. ಮತ್ತೆ ಬೇರೆ ಏನಿಲ್ಲ ಫ್ರೆಂಡ್ಸ್. ಇನ್ನು ಮನೆಗೆ ಹೊರಡಿನ ಮಾತಾಡ್ಲಿಕ್ಕೆ ಏನಿಲ್ಲ. ಕತ್ತಲೆ ಅಲ್ಲ, ಇನ್ನು ಕತ್ತಲಲ್ಲಿ ಮಾತಾಡಿದ್ರೆ ಏನು ಕಾಣುದಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ, ಇವತ್ತಿನ ವ್ಲಾಗ್ ಇಷ್ಟೇ. ತುಂಬಾ ಮಂದಿ ಸಿಕ್ಕಿದ್ರು. ಊಟ ಮಾಡೋ ಟೈಮಲ್ಲಿ ಬಂದು ಎಲ್ಲರೂ ಮಾತಾಡಿಸಿದ್ರು ನಮ್ಮ ಹತ್ರ. ಸೊ ತುಂಬಾ ಸಂತೋಷ ಆಯ್ತು. ಅವರಿಗೆ ಕೂಡ ಈ ವಿಡಿಯೋದಲ್ಲಿ ಹೇಳುದು ತುಂಬ ಹೃದಯದ ಧನ್ಯವಾದಗಳು. ಒಂದು ಪ್ರೀತಿ ಇಟ್ಟು ಬಂದು ಮಾತಾಡಿಸ್ತಾರೆ ನೋಡಿ, ಅದುವೇ ಸಂತೋಷ ನಮ್ಗೆ ಕೂಡ, ಅಲ್ಲ ರೀ? ಅದೇ ಇನ್ನು ಮನೆಗೆ ಹೊರಡೋದು. ಈ ವಿಡಿಯೋ ಇಲ್ಲಿಗೆ ಎಂಡ್. ಬಾಯ್. ವಿಡಿಯೋ ಎಂಡ್ ಆಯ್ತು ಅಂತ ತಿಳ್ಕೊಂಡಿರಾ? ಇಲ್ಲ. ನೆಕ್ಸ್ಟ್ ಡೇ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡಿದ್ದೇನೆ. ವಿಡಿಯೋ ನೋಡಿ. ನಮ್ಮ ಕಿಚನ್ ರಿನೋವೇಷನ್ ಆಗಿದೆ ಅಲ್ವಾ? ಸೊ ಕಿಚನ್ಗೆ ಸಂಬಂಧಪಟ್ಟ ಹಾಗೆ ಆಕ್ಸೆಸರೀಸ್ ಬೇಕಿತ್ತು, ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ ಎಲ್ಲ ಉಂಟು, ತುಂಬ ಚಂದ ಉಂಟು. ನೋಡ್ತಾ ಇದ್ದೀವಿ. ಎಲ್ಲ ನೋಡುವಾಗ ಕೂಡ ತುಂಬ ಚಂದ ಉಂಟು. ಯಾವುದು ತೆಗೆದು ಯಾವುದು ಬಿಡುದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ. ಕ್ಷಣ 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 ನೀನಿಲ್ಲದ ಕ್ಷಣ ಸಹಿಸದು ಈ ಪ್ರೇಮ. ಎಲ್ಲ ಕಿಚನ್ ಎಲ್ಲ ಆಲ್ಟ್ರೇಷನ್ ಆಗಿದೆ ಅಲ್ಲ. ಇನ್ನು ನಾವು ಇನ್ನು ಆಲ್ಟ್ರೇಷನ್ ಇನ್ನು ಮಾಡಲಿಕ್ಕೆ ಉಂಟು. ಇದನ್ನಲ್ಲಿ ಅಂತ ಬೇಡವಾ? ಇದು ನೋಡಿ, ಇದು ಬಾಳಿಗಾದರೆ ಮಿರುಗುತ್ತಾರೆ, ಈ ಬಾಳಿಗಾಸರೆ ನೀನೆ ಬಾರೆ. ನಾವಾಡೋ ಒಲವಿನ ಮಾತು ಕೇಳಿ ಹಾರಾಡೋ ಗಿಳಿಗಳ ಗಾನ ಸಸರೆ ಗಗ ಮಮ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ. ಯಾವುದು ಚೆಂದ ಉಂಟು ಫ್ರೆಂಡ್ಸ್ ಹೇಳಿ ಆಯ್ತಾ? ಕಮೆಂಟಲ್ಲಿ ತಿಳಿಸಿ. ಇದು ಮತ್ತೆ ನೋಡಿ ಚಂದ ಉಂಟು. ನೀವು ಕೇಳಬೇಕು ಎಷ್ಟು ಪ್ರೈಸ್ ಅಂತೇಳಿ. ನೋಡಿ ಇದು ಪ್ರೈಸ್ ಏನಿಲ್ಲಪ್ಪ, ಬಂದು ತಗೊಳ್ಳಿ ಅಷ್ಟೇ. ಇದು ನೋಡಿ. ಹೌದು, ನಿಮ್ಮ ಕುಟುಂಬದವರು ಫ್ರೀ ಕೊಡ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಇದು ನೋಡಿ. ಹೌದು, ನಿಮ್ಮ ಕುಟುಂಬದವರು ಫ್ರೀ ಕೊಡ್ತಾರೆ. ಒಂದು ಹಳದಿ ಉಂಟು. ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಬಾಯ್ ತುಂಬಾ ನಗುವೆ ಚಂದ ನೋಡೋ ಗೋವಿಂದ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ
ಹುಟ್ಟೋದೇ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕುಳಿಯುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ ಪರ್ಚೇಸ್ ಎಲ್ಲ ಆಯ್ತಲ್ಲ. ನಮ್ಮದು ಕಿಚನ್ ಉಂಟಲ್ಲ ಫ್ರೆಂಡ್ಸ್, ತುಂಬ ಸೂಪರಾಗಿದೆ. ಅದಕ್ಕೆ ಬೇಕಾದದೆಲ್ಲ ಐಟಮ್ಸ್ ಎಲ್ಲ ತಗೊಂಡಾಯಿತು. ಆಮೇಲೆ ಈಗ ಊಟಕ್ಕೆ ಬಂದಿದ್ವಿ, ಒಂದು ಊಟ ಮಾಡಿ ಹೋಗುವ ಅಂತ. ಚಿನ್ನು ಹೇಳೋದು ಅದು ಬೇಡ ಇದು ಬೇಡ ಅಂತ. ಅವಳು ಇದು ಉಂಟು ರ್ಯಾಬ್ ಸುಕ್ಕಲ್ಲ ಉಂಟು ಬೇಡ ಅಂತ ಅವಳಿಗೆ. ಅದು ನಾನು ಮಾಡೋದು ಅವಳಿಗೆ ಒಳ್ಳೇದಾಗ್ತದೆ ಅಂತ. ಚಿನ್ನು ಚಿಕನ್ ಸಿಕ್ಕ ಉಂಟು ಬೇಡವಾ? ಅದು ಹೋಟೆಲ್ ಚಿಕನ್ ಒಳ್ಳೆ ಆಗುದಿಲ್ಲ. ಮೀನು ಯಾವ ತಿನ್ನೋದು ಹೋಟೆಲಲ್ಲಿ? ಮೀನು ಮನೆ ಜೊತೆ ಹೋಟೆಲ್ ತಿಂದಿಲ್ಲ. ಯಾಕೆ ಮನೆಯಲ್ಲಿ ತಿಂತಿ? ಈಗ ಸ್ವಲ್ಪ ಅಭ್ಯಾಸ ಆಗಿದೆ. ತಿನ್ನೋದಿಲ್ಲ ನೀನು? ಹೋಟೆಲ್ ತಿಂದಿಲ್ಲ ಅವಳು. ಅದು ರೈಸ್ ಕಬಾಬ್ ಕಬಾಬ್ ತಿಂತಿ? ಅದು ಯಾಕೆ ಇದು ತಿನ್ನೋ ಸುಕ್ಕ ತಿನ್ನೋದಿಲ್ಲ? ಅದು ಟೇಸ್ಟ್ ಚಂದ ಆಗ್ತದೆ. ಟೇಸ್ಟ್ ಚಂದ ಆಗೋದಿಲ್ಲ. ಅದು ಮನೆಯಲ್ಲಿ ಮಾಡಿದ್ರೆ ಮಾಡ್ತೀವಿ. ಅಮ್ಮನ ಕೈ ರುಚಿ ಅವಳಿಗೆ ಇಷ್ಟ ಆಗುದು ಅಷ್ಟೇ. ಬಿರಿಯಾನಿ ತಿಂತೀಯಾ? ಬಿರಿಯಾನಿ ಸೆಲೆಕ್ಟೆಡ್ ಹೋಟೆಲ್. ಇಲ್ಲಿ ಬ್ಲೂ ಅಲ್ಲ, ಹಾಗೆ ನಾವೆಲ್ಲ ಬ್ಲೂ ಆಗಿ ಕಾಣ್ತೇವೆ ಎಲ್ಲರೂ. ಬ್ಲೂ ಈ ರೆಸ್ಟೋರೆಂಟ್ ಬ್ಲೂ ಹಾಗೆ ಇನ್ನು ಆರ್ಡರ್ ಮಾಡಿ ಸಿಲ್ವರ್ ಫಿಶ್ ಎಲ್ಲ ಹೋಗಿದ್ದೀನಿ. ನಮ್ಮ ಆಲ್ ಟೈಮ್ ಫೇವ್ರೇಟ್ ಚಿಕನ್ ಬಿರಿಯಾನಿ ತಗೊಂಡಿದ್ದೇವೆ. ಆಮೇಲೆ ಸಿಲ್ವರ್ ಫಿಶ್ ಮತ್ತು ಬೇರೆಲ್ಲ ತಗೊಂಡಿದ್ದೇವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.